ವೀಕ್ಷಕ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸಹಕೋಟಿ ದೇವರವನ್ನು ನಾನಾ ವಿಧಗಳಿಂದ ನಾವು ಪೂಜಿಸುತ್ತೇವೆ. ಅನೇಕ ಅರ್ಚನೆಗಳನ್ನು ಮಾಡುತ್ತೇವೆ. ಅನೇಕ ಪೂಜಾ ವಿಧಾನಗಳಲ್ಲಿ ಅಭಿಷೇಕವೂ ಒಂದು. ಇಂದು ನಾವು ಶಿವನಿಗೆ ಅಭಿಷೇಕ ಮಾಡುವ ಅನೇಕ ವಿಧಗಳನ್ನು ಹಾಗೂ ಅದರ ಮಹತ್ವವನ್ನು ನೋಡೋಣ. ಲಿಂಗ ರೂಪದಲ್ಲಿ ಪೂಜಿಸುವ ದೇವರೆಂದರೆ ಶಿವ ಒಬ್ಬನೇ. ಲಿಂಗವು ಆದಿ ಹಾಗೂ ಅಂತ್ಯವಿಲ್ಲದ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ. ಲಯಕರ್ತನಾದ ಶಿವನು ಭೂಮಂಡಲದಲ್ಲಿ ಲಯವನ್ನು ಉಂಟು ಮಾಡುವವನು. ನಿರಾಭರಣ ಪ್ರಿಯನಾದ ಈ ಈಶ್ವರನು ಸರಳ ಸ್ವಭಾವಕ್ಕೆ ಭಕ್ತಿಗೆ ಮೆಚ್ಚಿಸುವವನು. ಆಡಂಬರಗಳಿಲ್ಲದ ಶುದ್ಧ ಭಕ್ತಿಯೇ ಶಿವನ ಮೆಚ್ಚಿಸಲು ಇರುವಂತಹ ಮಾರ್ಗ. ಭಕ್ತರ ಕಷ್ಟವನ್ನು ಆಲಿಸುವ ಶಿವನು ತನ್ನನ್ನು ಬೇಡುವ ಭಕ್ತರಿಗೆ ಸದಾ ಒಳ್ಳೆಯವನ್ನೇ ಕರುಣಿಸುತ್ತಾನೆ. ನೀವು ನೋಡಿರಬಹುದು, ಪ್ರತಿಯೊಂದು ಶಿವಾಲಯಗಳಲ್ಲೂ ಕೂಡ ಶಿವಲಿಂಗದ ಮೇಲೆ ಧಾರಾಪಾತ್ರೆಯಿಂದ ಒಂದೊಂದೇ ಹನಿ ಜಲ ಹರಿಯುವುದನ್ನು ಕಾಣಿರಬಹುದು. ಶಿವನ ಇಚ್ಛೆಗೆ ಅನುಗುಣವಾಗಿ ಇತರ ಅಭಿಷೇಕಗಳನ್ನು ಕೂಡ ಶಿವಲಿಂಗಕ್ಕೆ ಮಾಡಲಾಗುತ್ತದೆ. ಶಿವಲಿಂಗಕ್ಕೆ ಮಾಡುವಂತಹ ನಾನಾ ದ್ರವ್ಯ, ಫಲ, ಪುಷ್ಪ, ಜಲಗಳಿಂದ ಮಾಡುವಂಥ ಅಭಿಷೇಕದಿಂದ ಹಲವು ಪ್ರಯೋಜನವನ್ನು ಪಡೆಯಬಹುದು. ಆ ಪ್ರಯೋಜನಗಳ ಕುರಿತು ಈ ಲೇಖನದಲ್ಲಿ ಅಥವಾ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುವೆ. ಶಿವನ ಇಚ್ಛೆಗೆ ಅನುಗುಣವಾಗಿ ಇತರ ಅಭಿಷೇಕಗಳನ್ನು ಕೂಡ ಶಿವಲಿಂಗಕ್ಕೆ ಮಾಡಲಾಗುತ್ತದೆ. ಆ ಶಿವಲಿಂಗದ ಅಭಿಷೇಕಗಳನ್ನು ಯಾವುವು, ಅದರಿಂದ ಪ್ರಯೋಜನಗಳೇನು ಎನ್ನುವುದನ್ನು ತಿಳಿಯೋಣ ಬನ್ನಿ. ಪ್ರಪಂಚದ ದ್ರವ್ಯಗಳಾದ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೂ ಗೋಮದಿಯಿಂದ ಮಾಡಿರುವ ಪಂಚಗನ್ಯದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಪಾಪಗಳ ಮುಕ್ತವಾಗುವಿರಿ. ಬಾಳೆಹಣ್ಣು, ಬೆಲ್ಲ, ಕಲ್ಲು ಸಕ್ಕರೆ, ಖರ್ಜೂರ, ಜೇನುತುಪ್ಪ ಹಾಗೂ ಒಣ ಹಣ್ಣುಗಳಿಂದ ಮಾಡಿದ ಪಂಚಾಮೃತದಿಂದ ಅಭಿಷೇಕ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುವುದು. ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ಎಲ್ಲ ರೋಗಗಳ ನಿವಾರಣೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುವುದು. ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ದೀರ್ಘಾಯುಷ್ಯವನ್ನು ಪಡೆಯುವಿರಿ. ಶಿವಲಿಂಗಕ್ಕೆ ಮೊಸರಿನಿಂದ ಅಭಿಷೇಕ ಮಾಡುವುದರಿಂದ ಉತ್ತಮ ಸಂತಾನ ಹಾಗೂ ಮಕ್ಕಳ ಭಾಗ್ಯವನ್ನು ಪಡೆಯುವಿರಿ. ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಜೀವನದಲ್ಲಿ ಎಲ್ಲ ದುಃಖಗಳು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಂಗೀತದಲ್ಲಿ ಪ್ರಭಾವಿತರಾಗಿರುವರು ಮತ್ತು ಧ್ವನಿಯಲ್ಲಿ ಮಧುರತೆಯನ್ನು ಕೂಡಿ ಬರುತ್ತದೆ. ಶಿವಲಿಂಗಕ್ಕೆ ಅಕ್ಕಿಯ ಪುಡಿಯಿಂದ ಅಭಿಷೇಕ ಮಾಡಿದರೆ ಸಾಲದಿಂದ ಮುಕ್ತರಾಗಬಹುದು. ಕಬ್ಬಿನ ಹಾಲಿನಿಂದ ಮಾಡುವ ಅಭಿಷೇಕ ಉತ್ತಮ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಎಲ್ಲ ದ್ವೇಷವನ್ನು ತೆಗೆದುಹಾಕುತ್ತದೆ. ಶಿವಲಿಂಗಕ್ಕೆ ಸಾವಿನ ಬಗ್ಗೆ ಭಯ, ಅನಾರೋಗ್ಯದಿಂದ ಮುಕ್ತಿ ಪಡೆಯಲು ನಿಂಬೆಹಣ್ಣಿನ ರಸದಿಂದ ಲಿಂಗಕ್ಕೆ ಅಭಿಷೇಕ ಮಾಡಬಹುದು. ಎಳೆ ನೀರಿನಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿಯನ್ನು ಮನೆಯಲ್ಲಿ ನೀಡುತ್ತದೆ. ಪಂಚಾಮೃತ ಅಭಿಷೇಕಂ 5 ಪದಾರ್ಥಗಳ ಮಿಶ್ರಣ: ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ಬೀಜರಹಿತ ಖರ್ಜೂರ, ಜೇನುತುಪ್ಪ, ಒಣಹಣ್ಣುಗಳು
ಇವುಗಳ ಮಿಶ್ರಿತ ಅಭಿಷೇಕ ಮಾಡಿದರೆ ಸಂಪತ್ತನ್ನು ಪಡೆಯುತ್ತಾರೆ. ಶಿವಲಿಂಗಕ್ಕೆ ಶುಂಠಿ ಎಣ್ಣೆ ಅಭಿಷೇಕ ಮಾಡಿದರೆ ಜ್ಞಾನವನ್ನು ಹೆಚ್ಚಿಸುತ್ತದೆ. ಶಿವಲಿಂಗಕ್ಕೆ ಗಂಧದ ಪೇಸ್ಟ್ ಅಭಿಷೇಕ ಮಾಡಿದರೆ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುವುದಲ್ಲದೆ ಅನೇಕ ಚರ್ಮ ರೋಗದಿಂದ ನರಳುತ್ತಿರುವವರಿಗೆ ಈ ಅಭಿಷೇಕ ಮಾಡುವುದರೆ ಆರೋಗ್ಯವನ್ನು ಪಡೆಯುತ್ತಾರೆ. ಅರಿಶಿನ ಅಭಿಷೇಕ ಶಾಶ್ವತವನ್ನು ಹೆಚ್ಚಿಸುತ್ತದೆ. ಕೋಮಲ ತೆಂಗಿನ ನೀರಿನ ಅಭಿಷೇಕ ಮಾಡಿದರೆ ಕುಟುಂಬದ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ಶಿವನಿಗೆ ಪ್ರಿಯವಾಗಿರುವ ವಿಭೂತಿ ಅಭಿಷೇಕ, ಇದು ಉತ್ತಮ ಉದ್ಯೋಗ ನಿರೀಕ್ಷೆಗಳಿಗಾಗಿ ಕಾಯುತ್ತಿರುವ ಪ್ರತಿಯೊಬ್ಬರಿಗೂ ಅಭಿಷೇಕದಿಂದ ಲಭಿಸುತ್ತದೆ. ನಿಂಬೆಯ ಅಭಿಷೇಕ ಮಾಡುವುದರಿಂದ ಸಾವಿನ ಭಯವನ್ನು ಹೋಗಲಾಡಿಸುತ್ತದೆ. ಶಿವಲಿಂಗಕ್ಕೆ ಸಕ್ಕರೆಯ ಅಭಿಷೇಕವನ್ನು ಮಾಡಿದರೆ ನಿಮ್ಮಲ್ಲಿರುವ ದ್ವೇಷವನ್ನು ಹೋಗಲಾಡಿಸುತ್ತದೆ. ಅರಿಶಿನ ಅಭಿಷೇಕ ಚಿಕಿತ್ಸೆಗಾಗಿ, ರೋಗಗಳಿಂದ ಚೇತರಿಸಿಕೊಳ್ಳಲು ಮತ್ತು ದಾಂಪತ್ಯಗಳಲ್ಲಿ ನಡೆಯುವ ತಡೆಗಳನ್ನು ನಿರೋಧಿಸುವ ಶಕ್ತಿ ಇದರಲ್ಲಿ ಇರುತ್ತದೆ. ಹಸುವಿನ ಹಾಲು ಅಭಿಷೇಕ ಸಂತತಿಗಾಗಿ ಹಾಗೂ ಹಾವಿನ ಶಾಪ ಇತ್ಯಾದಿಗಳ ಇರುವಂಥವರು ಈ ಅಭಿಷೇಕದಿಂದ ಮುಕ್ತರಾಗುತ್ತಾರೆ. ಖರ್ಜೂರ ಅಥವಾ ಅದರ ಜ್ಯೂಸ್ನಿಂದ ಅಭಿಷೇಕ ಮಾಡಿದರೆ ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ನಾಶ ನಿಮ್ಮಲ್ಲಿ ಕಾಣುವಿರಿ. ವೀಕ್ಷಕರೇ, ಭಕ್ತರ ಕಷ್ಟವನ್ನು ಆಲಿಸುವ ಶಿವನು ತನ್ನನ್ನು ಬೇಡುವ ಭಕ್ತರಿಗೆ ಸದಾ ಒಳ್ಳೆಯದನ್ನೇ ಕರುಣಿಸುತ್ತಾನೆ. ಹಾಗಾಗಿ ನಿಮ್ಮಲ್ಲಿರುವ ಯಾವುದಾದರೂ ತೊಂದರೆಗಳು ಇದ್ದರೆ ನಿಮ್ಮ ಅನುಗುಣವಾಗಿ ಯಾವ ಅಭಿಷೇಕವು ಯಾವ ರೀತಿಯಿಂದ ಯಾವಾಗ ಮಾಡಬೇಕೆಂದು ನಿರ್ಧರಿಸಿ ನೀವು ಮನೆಯಲ್ಲಾದರೂ ಮಾಡಬಹುದು, ಇಲ್ಲವಾದರೆ ದೇವಸ್ಥಾನದಲ್ಲಿ ಮಾಡಿಸಬಹುದು. ನಿಮ್ಮ ಎಲ್ಲ ದೇವನ ಆಶೀರ್ವಾದ ನಿಮ್ಮಲ್ಲಿ ಇರುತ್ತದೆ. ವೀಕ್ಷಕರೇ, ಬರುವ ಶ್ರಾವಣ ಮಾಸದಲ್ಲಿ ನಿಮ್ಮ ತೊಂದರೆಗಳ ಅನುಗುಣವಾಗಿ ಅಭಿಷೇಕಗಳನ್ನು ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು.